ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ರೀತಿ ಬ್ಯೂಟಿಫುಲ್ ಆಗಿರುವಂಥ ಹ್ಯಾಂಡ್ ವರ್ಕ್ ಬ್ಲೌಸ್ನ ಹೇಗೆ ಸ್ಟಿಚಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಇವತ್ತು ನಿಮಗೆ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ಸೊ ಇದನ್ನು ಬಂದು ನಾವು ನಾರ್ಮಲ್ ಫುಟಲ್ಲೇ ಸ್ಟಿಚ್ ಮಾಡ್ಬೋದು. ಇದಕ್ಕೇನು ಡಬಲ್ ಫುಟ್ ಏನು ಬೇಕಾಗಿರೋದಿಲ್ಲ. ಸಿಂಗಲ್ ಫುಟ್ ಏನು ಬೇಕಾಗಿರೋದಿಲ್ಲ. ಮಾಮೂಲಿ ಡಬಲ್ ಫುಟಲ್ಲೇ ಈಗ ನಾರ್ಮಲ್ ನೀವು ಚಿಕ್ಕ ಮಿಷಿನ್ ಆದರೂ ಕೂಡ ಈ ರೀತಿ ಹ್ಯಾಂಡ್ ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ಅದನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ, ಬನ್ನಿ. ಫಸ್ಟು ಸ್ಲೀವ್ಸ್ನ ರೆಡಿ ಮಾಡ್ಕೊಳ್ಳೋಣ. ಸ್ಲೀವ್ಸ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಈ ರೀತಿ ಸ್ಲೀವ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಅದನ್ನು ಇವಾಗ ಇದ್ರ ಮೇಲ್ಗಡೆ ಇಟ್ಕೋಬೇಕು. ನಾವು ಈಗ ಸ್ಲೀವ್ಸ್ನ ಬಟ್ಟೆನ ಈ ರೀತಿ ಓಪನ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಇಟ್ಟು ಅಲ್ಲಿ ಡಿಸೈನ್ ಬಂದಿದೆ ಅಲ್ವಾ, ಅದರಿಂದ ಕೆಳಗಡೆಗೆ ಅರ್ಧ ಇಂಚು ಕೆಳಗಡೆಗೆ ನಾವು ಸ್ಟಿಚ್ ಮಾಡ್ಕೋಬೇಕು. ಸೊ ಇದು ನೋಡಿ, ಇಲ್ಲಿಗೆ ಬಂದು ನಾವು ಸ್ಟಿಚ್ ಮಾಡ್ಕೋಬೇಕು. ಸೊ ಸ್ಲೀವ್ಸು ಸ್ಟಿಚ್ ಮಾಡೋದೇನು ಪ್ರಾಬ್ಲಮ್ ಆಗೋದಿಲ್ಲ. ಬ್ಯಾಕ್ ನೆಕ್ ಸ್ಟಿಚ್ ಮಾಡೋದೇ ಸ್ವಲ್ಪ ಪ್ರಾಬ್ಲಮ್ ಆಗೋದು. ಯಾಕಂತಂದರೆ ಸ್ಲೀವ್ಸ್ ಸ್ಟಿಚ್ ಮಾಡೋದು ಅಂತಂದರೆ ಸ್ವಲ್ಪ ಮುಂದ್ಗಡೆಗೆ ಸ್ಟಿಚ್ ಮಾಡ್ಬೋದು. ಸ್ಟಿಚಿಂಗ್ ಎಲ್ಲ ಆದಮೇಲೆ ಬೇಕಾದರೆ ನಾವು ಹಿಂದ್ಗಡೆಗೆ ಎಳ್ಕೊಬೋದು. ಹಾಗಾಗಿ ಇದು ಏನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ನೆಕ್ ಹತ್ರ ಸ್ಟಿಚ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಸ್ಟಿಚ್ ಮಾಡಬೇಕು. ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಸ್ಟಿಚ್ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಇದನ್ನು ನೋಡಿ, ಉಲ್ಟಾ ಈ ರೀತಿ ತಿರುಗಿಸ್ಬಿಟ್ಟು ಮತ್ತೆ ಅದ್ರ ಮೇಲ್ಗಡೆ ಕೂಡ ಒಂದು ಹೊಲಿಗೆ, ಲೈನಿಂಗ್ ಮೇಲ್ಗಡೆ ಹೊಲಿಗೆ ಹಾಕೋತಾ ಇದ್ದೀನಿ ನಾನು ಇದನ್ನು. ಸೊ ಲೈನಿಂಗ್ ಮೇಲ್ಗಡೆ ಕರೆಕ್ಟಾಗಿ ಹೊಲಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಇನ್ನೂ ನೀಟಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಕ್ಯಾಮ್ರಾನ ಈ ಕಡೆ ತಿರುಗಿಸಿದ್ದೀನಿ ನೋಡಿ. ಈ ರೀತಿ ಇದನ್ನು ಹೀಗೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ಇಲ್ಲೇ ನಿಮಗೆ ಮೇಯ್ನ್ ಕೆಲಸ ಇರೋದು. ಫಸ್ಟ್ ಈ ರೀತಿ ನೀಟಾಗಿ ಬನ್ನಿ. ಅದಾದಮೇಲೆ ಇಲ್ಲಿ ನೋಡಿ, ನಾನು ಕೈ ಹತ್ರ ತೋರಿಸ್ತಾ ಇದ್ದೀನಿ ಅಲ್ವಾ, ಈ ರೀತಿ ಟೆನ್ಷನ್ನ ಸ್ವಲ್ಪ ಮೇಲಕ್ಕೆ ಎತ್ತಿಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಟೆನ್ಷನ್ ನೀವು ಕೆಳಗೆ ಬಿಡ್ತು ಅಂತಂದರೆ ಬೀಡ್ಸ್ ಏನಾದರೂ ಒಂದು ಒಡೆದೋಯ್ತು ಅಂದರೆ ಅದು ಚೈನ್ ಸ್ಟಿಚ್ ಥರ ಇರುತ್ತೆ ಅಲ್ವಾ, ಎಲ್ಲ ಬಿಟ್ಕೊಂಡು ಬಿಡುತ್ತೆ. ಟೆನ್ಷನ್ ಮೇಲಕ್ಕೆ ಎತ್ಕೊಂಡ್ರೆ ಸೊ ಬೀಡ್ಸ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೂಜಿ ಮಾತ್ರ ಬರುತ್ತೆ ಅಲ್ವಾ, ಅದೇನಾಗುತ್ತೆ ಕರೆಕ್ಟಾಗಿ ಬರುತ್ತೆ, ಹೊಲಿಗೆ ಬರುತ್ತೆ. ಓಕೆನಾ? ಈ ಟಿಪ್ಸ್ ನಿಮಗೆ ಗೊತ್ತಾಯ್ತಲ್ವ? ಈ ರೀತಿ ಟೆನ್ಷನ್ ಮೇಲಕ್ಕೆ ಎತ್ಕೊಳ್ಳಿ. ಹಾಗಂದ್ಬಿಟ್ಟು ಪೂರ್ತಿಯಾಗಿ ಮೇಲಕ್ಕೆ ಎತ್ತಿ ಅದನ್ನು ಇಟ್ಬಿಟ್ಟು ನೀವು ಸ್ಟಿಚ್ ಮಾಡಿಕೊಂಡ್ರೆ ಹೊಲಿಗೆ ಬರೋದಿಲ್ಲ. ಸೊ ನೋಡಿ, ಈ ರೀತಿ ಸ್ವಲ್ಪನೇ ಎತ್ಕೊಳ್ಬೇಕು. ಇವಾಗ ಇದನ್ನು ಎಕ್ಸ್ಟ್ರಾ ಪೀಸ್ಗಳೆಲ್ಲನೂ ಕೂಡ ಕಟ್ ಮಾಡ್ಕೊಂಡು ಬಿಡೋಣ. ನೋಡಿ, ಇಷ್ಟೇ ತುಂಬಾ ಈಸಿಯಾಗಿ ರೆಡಿ ಮಾಡ್ಕೋಬೋದು ನಾರ್ಮಲ್ ಫುಟಲ್ಲೂ ಕೂಡ. ಸೊ ಇದನ್ನ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ನೋಡಿ, ಎರಡೂ ಸ್ಲೀವ್ಸು ಕೂಡ ರೆಡಿ ಆಯಿತು. ನಿಮಗೆ ಗೊತ್ತಾಯ್ತಲ್ವ, ನಾನು ಒಂದೊಂದೇ ಸ್ಲೀವ್ಸ್ ಹೇಳ್ಕೊಡ್ತೀನಿ. ಯಾಕಂತಂದರೆ ನಿಮಗೆ ಎರಡನ್ನೂ ಕೂಡ ಸ್ಟಿಚ್ ಮಾಡ್ತಾ ಕೂತ್ಕೊಂಡ್ರೆ ಸುಮ್ಮನೆ ಜಾಸ್ತಿ ಟೈಮ್ ತಗೊಳುತ್ತೆ ಅದಕ್ಕೆ. ಸೊ ಇವಾಗ ಬ್ಯಾಕ್ ಪಾರ್ಟ್ನ ತಗೊಂಡಿದ್ದೀನಿ. ಬ್ಯಾಕ್ ಪಾರ್ಟ್ನ ಹೇಗೆ ಸ್ಟಿಚ್ ಮಾಡಬೇಕು ಅಂತಂದರೆ ಈ ರೀತಿ ಇಟ್ಕೊಳ್ಳಿ. ಫಸ್ಟ್ ಈ ರೀತಿ ಇಟ್ಕೊಂಡು ಮೇಲ್ಗಡೆ ನಾವು ನಾಚ್ ಹಾಕ್ಕೊಂಡಿರ್ತೀವಿ ಅಲ್ವಾ, ಇಲ್ಲಿ ನಾನು ಏನು ಮಾಡಿದ್ದೀನಿ, ನೆಕ್ ವಿಡ್ತ್ ಜಾಸ್ತಿ ಅಂದ್ಬಿಟ್ಟು ಮಡಚಿ ಫೋಲ್ಡಿಂಗ್ ಮಾಡಿದ್ದೀನಿ. ಸೊ ಅದನ್ನು ನೀವು ಕಟಿಂಗ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ನಾಚ್ ಹಾಕಿರೋದಕ್ಕೆ ಒಂದು ಸ್ವಲ್ಪ ಹೊಲಿಗೆ ಹಾಕ್ಕೊಂಡೆ, ಆ ಕಡೆ ಸೈಡ್ ಕೂಡ ಒಂದು ಸ್ವಲ್ಪ ಹೊಲಿಗೆ ಹಾಕ್ಕೊಳ್ಳಿ. ಏನಕ್ಕೆ ಅಂತಂದರೆ ನಾವು ಉಲ್ಟಾ ತಿರುಗಿಸ್ಬಿಟ್ಟು ಸ್ಟಿಚ್ ಮಾಡ್ಕೋಬೋದು ಈಸಿಯಾಗಿ. ಆವಾಗ ಮೇಲ್ಗಡೆ ಪಾರ್ಟು ಆ ಕಡೆ ಈ ಕಡೆ ಹೋಗೋದಿಲ್ಲ. ಆವಾಗ ನಿಮಗೆ ಯಾವುದೇ ಕಾರಣಕ್ಕೂ ಭುಜ ಜಾರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನಾವು ನಾಚ್ ಹಾಕ್ಕೊಂಡಿದ್ವಿ ಅಲ್ವಾ, ಅಲ್ಲಿಗೆ ನಾನು ಒಂದೊಂದು ಸ್ವಲ್ಪ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಸ್ಟಿಚ್ ಹಾಕ್ಕೊಂಡಾದಮೇಲೆ ಇವಾಗ ಕೆಳಗಡೆ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಬೆನ್ನ ಹತ್ರ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಅದಾದ ನಂತರ ಇವಾಗ ನೆಕ್ ಹತ್ರ ಸ್ಟಿಚ್ ಮಾಡ್ಕೋಬೋದು. ಸೊ ಅದನ್ನು ಇನ್ಔಟ್ ಮಾಡ್ಕೋತು ಅಂತಂದರೆ ನಿಮಗೆ ರೆಡಿ ಆಗಿಬಿಡುತ್ತೆ. ನೀವು ನಾರ್ಮಲ್ ಬ್ಲೌಸ್ಗಳಿಗಿಂತ ಈ ಬ್ಲೌಸ್ಗಳು ಸ್ಟಿಚ್ ಮಾಡೋದು ತುಂಬಾ ಈಸಿಯಾಗಿ ಮಾಡ್ಬೋದು. ಬಟ್ ಬೀಡ್ಸ್ ನಮಗೆ ಯಾವುದೇ ರೀತಿ ಕ್ರಾಚ್ ಆಗದೆ ಇರೋ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ಎಕ್ಸ್ಟ್ರಾ ಪೀಸ್ಗಳೆಲ್ಲನೂ ಕೂಡ ಕಟಿಂಗ್ ಮಾಡಿ ತೆಗಿತಾ ಇದ್ದೀನಿ. ಇದಾದ ನಂತರ ಇವಾಗ ನೆಕ್ ಹತ್ರ ಈ ರೀತಿ ಉಲ್ಟಾ ತಿರುಗಿಸ್ಕೊಳ್ಳಿ. ಉಲ್ಟಾ ತಿರುಗಿಸ್ಕೊಂಡು ನೋಡಿ, ಈ ರೀತಿ ಫೋಲ್ಡಿಂಗ್ ಮಾಡಿ ನಾನು ಗುಂಡ್ಪಿನ್ ಹಾಕಿದ್ದೀನಿ. ಯಾಕಂತಂದರೆ ಇದು ನೆಕ್ ವಿಡ್ತ್ ಅನ್ನೋದು ಜಾಸ್ತಿ ಇತ್ತು, ಅದಕ್ಕೋಸ್ಕರ. ಸೊ ನೆಕ್ ವಿಡ್ತ್ ಏನಾದರೂ ಜಾಸ್ತಿ ಇದ್ದರೆ ಆ ಥರ ಮಾಡಿ. ನೋಡಿ, ಈ ರೀತಿ ಫಸ್ಟು ಸೈಡ್ಗೆ ಒಂದು ಸ್ಟಿಚ್ ಹಾಕ್ಕೊಂಡು ಬಿಡ್ತೀನಿ. ಇಲ್ಲಿ ನೋಡಿ, ಸ್ವಲ್ಪ ಟೆನ್ಷನ್ ಈ ರೀತಿ ಮೇಲಕ್ಕೆ ಎತ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಕರ್ವಲ್ಲಿ ಮಾತ್ರ. ಯಾಕಂತಂದರೆ ಕರ್ವ್ ಹತ್ರ ನಿಮಗೆ ಅಲ್ಲಿ ಬೀಡ್ಸ್ ಇರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಏನು ಮಾಡಿ, ಈ ರೀತಿ ಟೆನ್ಷನ್ ಮೇಲಕ್ಕೆ ಎತ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಸೊ ಇದಕ್ಕೆ ಡಬಲ್ ಸ್ಟಿಚ್ ಕೂಡ ಹಾಕೋಬೇಕು. ನಾನು ಫಸ್ಟು ಸೈಡ್ಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಎರ್ಜಸ್ಗೆ ಈ ರೀತಿ ಒಂದು ಸ್ವಲ್ಪ ಎತ್ಕೊಳ್ಳಿ, ಜಾಸ್ತಿ ಏನು ಬೇಡ. ಈ ಕಡೆ ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಿ, ಮಾರ್ಕ್ ಮಾಡಿ ಕೂಡ ತೋರಿಸ್ತೀನಿ ರೀ. ನೋಡಿ, ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ವಾ, ಆ ರೀತಿ ಅದನ್ನು ಟೆನ್ಷನ್ನ ಆ ರೀತಿ ಮೇಲಕ್ಕೆ ಈ ರೀತಿ ಎತ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ, ನಮಗೆ ಬೀಡ್ಸ್ಗೆ ಅದು ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ. ಸೊ ನೀಟಾಗಿ ಸ್ಟಿಚ್ ಬರುತ್ತೆ. ನೀವು ಕೇಳ್ಬೋದು, ಟೆನ್ಷನ್ ಆ ರೀತಿ ಮೇಲಕ್ಕೆ ಎತ್ತಿದ್ರೆ ಹೊಲಿಗೆ ಬರುತ್ತಾ ಅಂತ. ಸೊ ನಾನು ಇನ್ನೊಂದು ಕೈಯಲ್ಲಿ ನೋಡಿ ಈ ರೀತಿ ಎಳ್ಕೊತಾ ಇದ್ದೀನಿ ಅಲ್ವಾ, ಎಳ್ಕೊಳ್ತಾ ಹೋಗಿ ಅದು ಹೊಲಿಗೆ ಬಂದೇ ಬರುತ್ತೆ. ಸೊ ಗೊತ್ತಾಯ್ತಲ್ವಾ? ಈ ಕಡೆ ಸೈಡಲ್ಲೂ ಕೂಡ ಅದೇ ರೀತಿ ಮತ್ತೆ ಇನ್ನೊಂದು ಸ್ಟಿಚ್ನ ಹಾಕೋತೀನಿ. ಸೊ ಒಂದು ಸ್ಟಿಚ್ಚು ಸಾಕಾಗೋದಿಲ್ಲ, ಅದಕ್ಕೋಸ್ಕರ ಅದೇ ರೀತಿ ಟೆನ್ಷನ್ ಮೇಲಕ್ಕೆ ಎತ್ಕೊಳ್ಳಿ. ಈ ರೀತಿ ಡಬಲ್ ಸ್ಟಿಚ್ನ ಹಾಕ್ಕೊಳ್ಳಿ. ಯಾಕಂತಂದರೆ ನಾವು ಉಲ್ಟಾ ತಿರುಗಿಸ್ಬಿಟ್ಟು ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ತು ಅಂತಂದರೆ ಅದು ಸ್ಟಿಫಾಗಿ ಕೂರುತ್ತೆ.
ಒಬ್ಬೊಬ್ರಿಗೆ ಏನಾಗುತ್ತೆ ಹೊಲಿಗೆ ಸ್ವಲ್ಪ ಜಂಪ್ ಆಗಿರುತ್ತೆ, ಯಾಕಂತಂದರೆ ಬೀಡ್ಸ್ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ. ಅದಕ್ಕೆ ಏನು ಮಾಡಿ ಈ ರೀತಿ ಡಬಲ್ ಸ್ಟಿಚ್ ಹಾಕೊಂಡ್ಬಿಡಿ, ಯಾವುದೇ ರೀತಿ ಜಂಪ್ ಆಗೋರೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಸೊ ನೋಡಿ ಹೀಗೆ ನೀಟಾಗಿ ಈ ರೀತಿ ಟೆನ್ಷನ್ ಮೇಲಕ್ಕೆ ಎತ್ಕೊಂಡು ಸ್ಟಿಚ್ ಮಾಡ್ಕೊಳ್ತು ಅಂತಂದರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಜಾಸ್ತಿ ಬೀಡ್ಸ್ ಇದ್ದರೆ ನೀವೇನು ಮಾಡ್ಬೋದು ಅಂದರೆ ಹ್ಯಾಂಡ್ ವರ್ಕ್ ಮಾಡೋರ ಹತ್ರ ಬೀಡ್ಸಿಂದ ಮುಂದ್ಗಡೆ ಒಂದು ಸ್ವಲ್ಪ ಜಾಸ್ತಿ ಇನ್ನೊಂದು 2 ಎಳೆ ಕೈಯಲ್ಲಿ ಸ್ವಲ್ಪ ದಾರದಲ್ಲೇ ಮಾಡೋದಕ್ಕೆ ಹೇಳ್ಬಿಡಿ. ಅವಾಗೇನಾಗುತ್ತೆ ನಾರ್ಮಲ್ ಫುಟಲ್ಲೂ ಕೂಡ ನೀವು ಸ್ಟಿಚ್ ಮಾಡ್ಕೋಬೋದು. ಅದಕ್ಕೆ ಡಬಲ್ ಫುಟ್ ಬೇಕು ಅಂತೇನಿಲ್ಲ, ನಾರ್ಮಲ್ ಫುಟಲ್ಲೂ ಕೂಡ ಸ್ಟಿಚ್ ಮಾಡ್ಕೋಬೋದು. ದಾರದಲ್ಲಿ ಫಸ್ಟು ಅದನ್ನು ಸ್ವಲ್ಪ ಒಂದು 2 ಎಳೆ ಜಾಸ್ತಿನ ಮಾಡಿ ಅಂತ ಹೇಳ್ಬಿಡಿ ನೀವು ಹ್ಯಾಂಡ್ ವರ್ಕ್ ಕೊಡುವಾಗ. ಆವಾಗ ಈ ರೀತಿ ಯಾವುದೇ ಟೆನ್ಷನ್ ಇರೋದಿಲ್ಲ. ಇವಾಗ ನಾರ್ಮಲಾಗಿ ಮಷಿನ್ ಎಂಬ್ರಾಯ್ಡ್ರಿ ಯಾವ ರೀತಿ ಮಾಡ್ತೀರಾ ಅಲ್ವಾ, ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಬೋದು. ಸೊ ಈ ರೀತಿ ಕರ್ವಲ್ಲಿ ಒಂದೊಂದು ನಾಚು ಹಾಕ್ಕೊಳ್ಳಿ, ಆವಾಗ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಸೊ ಇದನ್ನು ಈ ರೀತಿ ಉಲ್ಟಾ ತಿರುಗಿಸ್ಕೊತಾ ಇದ್ದೀನಿ. ಉಲ್ಟಾ ತಿರುಗಿಸ್ಕೊಂಡು ಫಸ್ಟು ಕೆಳಗಡೆ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಇಲ್ಲಾಂತಂದರೆ ಫಸ್ಟೇ ಈ ರೀತಿ ಮೇಲ್ಗಡೆ ಕೂಡ ನೋಡಿ ಬೀಡ್ಸ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಬಾರ್ದು. ಹಾಗೆಯೇ ನಾವು ಟೆನ್ಷನ್ ಮೇಲಕ್ಕೆ ಎತ್ಕೊಂಡು ಅದು ಸ್ವಲ್ಪನೂ ಕೂಡ ಅಲ್ಲಿಗೆ ಟಚ್ ಆಗಬಾರ್ದು. ಸೊ ಆ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ನೋಡಿ ನಾನು ಟೆನ್ಷನ್ ಕೆಳಗಡೆ ಬಿಟ್ಟೇ ಇಲ್ಲ, ಮೇಲ್ಗಡೆನೇ ಈ ರೀತಿ ಇಟ್ಕೊಂಡಿದ್ದೀನಿ. ಆ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಸೊ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋದರೆ ನೋಡಿ ಈ ರೀತಿ ಮೇಲ್ಗಡೆ ಪೂರ್ತಿಯಾಗಿ ಎತ್ಕೊಂಡು ಬಿಡಿ, ಸ್ಟಿಚ್ ಮಾಡ್ಕೊಂಡು ಬನ್ನಿ. ಅವಾಗೇನಾಗುತ್ತೆ ನಿಮಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ, ನೀಟಾಗಿ ಬರುತ್ತೆ. ಒಂದು ಸ್ವಲ್ಪ ಅಷ್ಟೇ, ಅದು ಬಂದು ನಿಮಗೆ ಟೆನ್ಷನ್ ಬಂದು ಅದು ಬ್ಲೌಸ್ಗೆ ಸೋಕಬಾರ್ದು. ಬ್ಲೌಸು ಬೀಡ್ಸ್ ಇದೆ ಅಲ್ವಾ, ಬೀಡ್ಸ್ಗೆ ಸೋಕಬಾರ್ದು. ಆ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ ಅಷ್ಟೇ. ನೋಡಿ ಹೀಗೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಒಂದು ಸಲ ಪ್ರಾಕ್ಟೀಸ್ ಆಗೋವರೆಗೂ ಕಷ್ಟ ಅಷ್ಟೇ. ನೋಡಿ ಇದಿಷ್ಟು ಇವಾಗ ರೆಡಿ ಆಯ್ತಲ್ವಾ. ಇದಿಷ್ಟು ರೆಡಿ ಆದಮೇಲೆ ಸೈಡಲ್ಲಿರೋಂಥ ಈಗ ಕೆಳಗಡೆ ನಾವು ಮಡಚಿ ಫೋಲ್ಡಿಂಗ್ ಮಾಡ್ಕೊಂಡ್ವಿ ಅಲ್ವಾ, ಅದ್ರ ಮೇಲ್ಗಡೆ ಕೂಡ ಈ ರೀತಿ ಹೊಲಿಗೆ ಹಾಕ್ಕೊಳ್ಳಿ. ಬೀಡ್ಸ್ ಇರತ್ತೆ ಈ ರೀತಿ ಟೆನ್ಷನ್ನ ಮೇಲಕ್ಕೆ ಎತ್ಕೊಳ್ಳಿ. ನೋಡಿ ಹೀಗೆ ನಾನು ತೋರಿಸ್ತಾ ಇದ್ದೀನಲ್ವ, ಆ ರೀತಿ ಬೀಡ್ಸ್ ಇರೋ ಕಡೆ ಟೆನ್ಷನ್ ಮೇಲಕ್ಕೆ ಎತ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಬೀಡ್ಸ್ ಇಲ್ಲದೆ ಇರೋ ಕಡೆ ಈ ರೀತಿ ನಾರ್ಮಲಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇದಾದಮೇಲೆ ಸೈಡಲ್ಲಿ ಎಕ್ಸ್ಟ್ರಾ ಉಳ್ಕೊಂಡಿರೋಂಥ ಪೀಸ್ನೂ ಕೂಡ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಪೀಸ್ಗಳೆಲ್ಲನೂ ಕೂಡ ಕಟ್ಟಿಂಗ್ ಮಾಡಿ ತೆಗೆದು ಬಿಡೋಣ. ಈ ಕಡೆ ಸೈಡ್ ಕೂಡ ಅದೇ ರೀತಿ ರೆಡಿ ಮಾಡ್ಕೊಳ್ಳಿ. ಸೊ ನೋಡಿ ಹೀಗೆ ಇದನ್ನು ಕೂಡ ಅದೇ ರೀತಿ ರೆಡಿ ಮಾಡಿ. ಇದಿಷ್ಟು ಆದಮೇಲೆ ನೆಕ್ಸ್ಟ್ ಬಂದು ನಾವು ಬ್ಯಾಕ್ ಡಾಟ್ನ ಮಾರ್ಕ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಸೊ ನನಗೆ ಅಭ್ಯಾಸ ಇರೋದ್ರಿಂದ ನಾರ್ಮಲಾಗಿ ಇದೇ ರೀತಿ ಮಾಡ್ತಾಯಿದ್ದೀನಿ. ಕಟಿಂಗ್ ವೀಡಿಯೋದಲ್ಲಿ ನಾನು ಇದನ್ನು ಮಾರ್ಕ್ ಮಾಡಿ ಕೂಡ ತೋರಿಸಿದ್ದೀನಿ. ಸೊ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ, ವಿಡಿಯೋ ಕೊನೆಯಲ್ಲಿ ನಾನು ಕಟಿಂಗ್ ವೀಡಿಯೋನು ಕೂಡ ನಿಮಗೆ ಕೊಡ್ತೀನಿ. ಆವಾಗ ನೋಡಿ ಯಾವುದೇ ರೀತಿ ನೆಕ್ ವಿಡ್ತ್ ಅನ್ನೋದು ಆಗಲಿಲ್ಲ. ಇದರಿಂದ ಏನಾಗುತ್ತೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಸೊ ಇದಾದಮೇಲೆ ಬೆಲ್ಟ್ ಪಟ್ಟಿನ ರೆಡಿ ಮಾಡ್ಕೊಳ್ಳೋಣ. 2 ಬೆಲ್ಟ್ ಪಟ್ಟಿನೂ ಕೂಡ ಈ ರೀತಿ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಳ್ಳಿ. ಆಪೋಸಿಟ್ ಸೈಡ್ ಬರಬೇಕು, ಹೀಗೆ ಆ ರೀತಿ ಅರೇಂಜ್ ಮಾಡಿ ಇಟ್ಕೊಳ್ಳಿ. ಅರೇಂಜ್ ಮಾಡಿ ಇಟ್ಕೊಂಡು ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಮೇಲ್ಗಡೆ ಕೂಡ ಒಂದು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಹೀಗೆ ಇದಿಷ್ಟು ಆದಮೇಲೆ ಇವಾಗ ಫ್ರಂಟ್ ಪಾರ್ಟ್ನ ತೋರಿಸ್ಕೊಡ್ತೀನಿ ಹೇಗೆ ಅಂತ ಅಂದ್ಬಿಟ್ಟು. ನೋಡಿ ಈ ರೀತಿ ಫ್ರಂಟ್ ಪಾರ್ಟ್ನ ತಗೊಳ್ಳಿ. ಫ್ರಂಟ್ ಪಾರ್ಟ್ ತಗೊಂಡು ಇದನ್ನು ಸ್ವಲ್ಪ ನಿಧಾನಕ್ಕೆ ತೋರಿಸ್ತೀನಿ. ಸೊ ಅಳತೆ ಬ್ಲೌಸಲ್ಲಿ ಎಷ್ಟು ನೆಕ್ ಇದೆ ಅಲ್ವಾ, ಅಷ್ಟು ನೆಕ್ಗೆ ನೀವು ಇದನ್ನು ರೆಡಿ ಮಾಡ್ಕೋಬೇಕು. ಸೊ ಅದು ಇದೇ ಕರೆಕ್ಟಾಗಿದೆ, ಇದೇ ಅಳತೆಗಿದೆ ನೆಕ್ ಅನ್ನೋದು. ಆದರೆ ಇನ್ನೂ ಒಂದು ಸಲ ಕೂಡ ನಿಮಗೆ ಚೆಕ್ ಮಾಡಿ ತೋರಿಸ್ಕೊಟ್ಬಿಡ್ತೀನಿ. ನೋಡಿ ಈ ರೀತಿ ಬ್ಲೌಸ್ನ ಹೀಗೆ ಇಟ್ಕೊಂಡು ನೋಡಿ ಕರೆಕ್ಟಾಗಿ ಇದೇ ಅಳತೆಗೆ ಬಂದಿದೆ. ಸೊ ಇದು ಇವಾಗ ಪರ್ಫೆಕ್ಟಾಗಿದೆ ಅಂತ. ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಫಸ್ಟ್ ಈ ರೀತಿ ಇಟ್ಕೊಂಡು ಮೇಲ್ಗಡೆ ಲೈನಿಂಗ್ನ ಇಟ್ಕೊಳ್ಳಿ. ಮೇಲ್ಗಡೆ ಲೈನಿಂಗ್ನ ಕರೆಕ್ಟಾಗಿ ಇಟ್ಕೊಂಡು ಒಂದು ಅರ್ಧ ಇಂಚಷ್ಟು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಈ ಕಡೆ ಸೈಡ್ ಬರಬೇಕು. ಆ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಯಾಕಂತಂದರೆ ಇದು ಲೈನಿಂಗ್ ಅಲ್ವಾ, ಕಾಣಿಸುತ್ತೆ ನಿಮಗೆ. ಅದನ್ನು ಈ ರೀತಿ ಟೆನ್ಷನ್ನ ಮೇಲಕ್ಕೆ ಎತ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಟೆನ್ಷನ್ ಮೇಲಕ್ಕೆ ಎತ್ಕೊಳ್ಳಿಲ್ಲ ಅಂತಂದರೆ ಅದು ಎರ್ಜಸ್ಗೆ ಸ್ಟಿಚ್ ಹೋಗೋದಿಲ್ಲ, ಅದರಿಂದ ಮುಂದಕ್ಕೆ ಸ್ಟಿಚ್ ಬಂದುಬಿಡುತ್ತೆ. ಆವಾಗ ಲೈನಿಂಗ್ ಕೂಡ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಿ ಈ ರೀತಿ ಟೆನ್ಷನ್ ಮೇಲಕ್ಕೆ ಎತ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಸರಿ ಬರುತ್ತೆ. ಸೊ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಾದಮೇಲೆ ಈ ಕರ್ವಲ್ಲಿ ಒಂದು ಈ ರೀತಿ ನಾಚು ಹಾಕ್ಕೊಳ್ಳಿ. ನಾಚು ಹಾಕ್ಕೊಂಡ್ರೆ ನಿಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾಚು ಹಾಕ್ಕೊಳ್ಬೇಕು. ಅದನ್ನೇ ಹೀಗೆ ಓಪನ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ಹೀಗೆ ನೋಡಿ ಹೀಗೆ ಸ್ಟಿಚ್ ಹಾಕ್ಕೊಳ್ಳಿ. ಪ್ರತಿಯೊಂದೂ ಕೂಡ ಅಷ್ಟೇ. ಇವಾಗ ಬ್ಯಾಕ್ ಸೈಡಲ್ಲಿ ನಾವು ಯಾವ ರೀತಿ ಸ್ಟಿಚ್ ಹಾಕ್ಕೊಂಡ್ವಿ ಅಲ್ವಾ, ಫ್ರಂಟಲ್ಲೂ ಕೂಡ ಅದೇ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಸೈಡಲ್ಲಿ ಈ ರೀತಿ ಶೇಪ್ ಕೊಡ್ತೀವಿ ಅಲ್ವಾ, ಅಲ್ಲಿ ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ಇದನ್ನು ಟೆನ್ಷನ್ನ ಮೇಲಕ್ಕೆ ಎತ್ಬಿಡಿ, ಕೆಳಗಡೆ ಏನು ಬಿಡೋದು ಬೇಡ. ಯಾಕಂತಂದರೆ ಬೀಡ್ಸ್ ಏನಾದರೂ ನಾನು ಹೇಳ್ದೆ ಅಲ್ವಾ ಒಡೆದೋದ್ರೆ ನಿಮಗೆ ಚೈನ್ ಸ್ಟಿಚ್ ಇರುತ್ತೆ, ಅದೇನಾಗುತ್ತೆ ಪೂರ್ತಿಯಾಗಿ ಬಿಚ್ಕೊಂಡು ಬಂದುಬಿಡುತ್ತೆ. ಸೊ ಯಾವುದೇ ಕಾರಣಕ್ಕೂ ಬೀಡ್ಸ್ ಮೇಲ್ಗಡೆ ಹೊಲಿಗೆ ಬರಬಾರ್ದು. ಇದಾದಮೇಲೆ ಇವಾಗ ಪೂರ್ತಿಯಾಗಿ ಎಲ್ಲನೂ ಕೂಡ ಲೈನಿಂಗ್ ಎಲ್ಲಕ್ಕೂ ಕೂಡ ಸ್ಟಿಚ್ ಮಾಡ್ಕೊಂಡ್ಬಿಡಿ.
ನೋಡಿ ಈ ರೀತಿ ಲೈನಿಂಗ್ ಮೇಲ್ಗಡೆ ಎಲ್ಲ ಪೂರ್ತಿಯಾಗಿ ಈ ರೀತಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಇರೋವಂಥ ಬಟ್ಟೆನೆಲ್ಲ ಕಟಿಂಗ್ ಮಾಡ್ಕೊಳ್ಳಿ. ಸೊ ಈ ಕಡೆ ಸೈಡ್ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನೂ ಒಂದು ಸೈಡ್ ಕೂಡ ಇದೇ ರೀತಿ ರೆಡಿ ಮಾಡ್ಕೋಬೇಕು. ಸೊ ಇದು ಯಾವ ರೀತಿ ನೆಕ್ ಶೇಪ್ ಇದೆ ಅಲ್ವಾ, ಅದನ್ನು ಅದ್ರ ಮೇಲ್ಗಡೆ ಇಟ್ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ಹೀಗೆ ನೋಡಿ ಅದ್ರ ಮೇಲ್ಗಡೆ ನೀಟಾಗಿ ಇಟ್ಕೊಂಡು ಅದೇ ಅಳತೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ ಮಾಡಿರೋದ್ರ ಮೇಲ್ಗಡೆನೇ ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇ. ಸೊ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಕರ್ವ್ ಹತ್ರ ಒಂದು ನಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು ಅದನ್ನು ಕೂಡ ಮತ್ತೆ ಮೇಲ್ಗಡೆ ಸ್ಟಿಚ್ ಮಾಡ್ಕೊಳ್ಳಿ. ಸೇಮ್ ಅದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಂಡ್ರಿ ಅಲ್ವಾ ಅದೇ ರೀತಿ ಇದನ್ನು ಕೂಡ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ರೆಡಿ ಮಾಡ್ಕೊಳ್ಳಿ. ಸೊ ನೋಡಿ ಈ ಕಡೆ ಸೈಡ್ ಕೂಡ ಸ್ಟಿಚ್ ಮಾಡಿಕೊಂಡೆ, ಹಾಗೆಯೇ ಹಾರ್ಮೋಲ್ ಹತ್ರ ಕೂಡ ಈ ರೀತಿ ಸ್ಟಿಚ್ ಮಾಡಿಕೊಂಡು ಅದನ್ನು ಕಟಿಂಗ್ ಮಾಡಿ ತೆಗಿಬೇಕು. ಸೊ ಇದಿಷ್ಟು ಆದಮೇಲೆ ಎರಡು ಕೂಡ ರೆಡಿ ಆಯಿತು. ಇವಾಗ ಇದಕ್ಕೆ ಡಾಟ್ ಪಾಯಿಂಟ್ಗಳನ್ನು ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀವಿ ನೋಡಿ. ಆಲ್ರೆಡಿ ಎರಡನ್ನೂ ಕೂಡ ಡಾಟ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ. ಸೊ ಅದನ್ನು ಇವಾಗ ರೆಡಿ ಮಾಡ್ಕೋಬೇಕು. ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಅಲ್ಲಿ ಒಂದು ಅರ್ಧ ಇಂಚ್ಗೆ ಈ ರೀತಿ ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಈ ಕಡೆ ಸೈಡು ಕೂಡ ಅಷ್ಟೇ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ಅರ್ಥ ಆಗಲಿ ಅಂತ. ಈ ಡಾಟ್ನು ಕೂಡ ಅಷ್ಟೇ ಈ ರೀತಿ ಮಡಚಿ ಇಟ್ಕೊಂಡು ಅದನ್ನು ಅಲ್ಲಿಗೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಕೆಳಗಡೆ ಕೂಡ ಅಷ್ಟೇ ಅಲ್ಲೂ ಡಾಟ್ನ ನಾವು ಯಾವ ರೀತಿ ಎಷ್ಟು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅದೇ ಇಂಚ್ಗೆ ಇಟ್ಕೊಂಡು ಅದನ್ನು ಕೂಡ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಸೊ ನೋಡಿ ಹೀಗೆ ಅದನ್ನು ಕೂಡ ರೆಡಿ ಮಾಡ್ಕೊಂಡಾದಮೇಲೆ ಇವಾಗ ಇದಕ್ಕೆ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು. ಸೊ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಇನ್ನೊಂದನ್ನು ಕೂಡ ನೋಡಿ ಕಪ್ಸ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಇನ್ನೊಂದು ಸೈಡ್ ಕೂಡ ಅದೇ ರೀತಿ ರೆಡಿ ಮಾಡ್ಕೊಳ್ಳೋಣ. ನೋಡಿ ಅದನ್ನು ಯಾವ ರೀತಿ ಕಪ್ಸ್ನ ರೆಡಿ ಮಾಡ್ಕೊಂಡ್ವಿ ಅಲ್ವಾ, ಇದನ್ನು ಕೂಡ ಅದೇ ರೀತಿ ಕಪ್ಸ್ನ ರೆಡಿ ಮಾಡ್ಕೋಬೇಕು. ನೋಡಿ ಎರಡೂ ಕಪ್ಸು ಕೂಡ ಎರಡು ಸೈಡ್ ಕೂಡ ರೆಡಿ ಆಯಿತು. ಇದಾದಮೇಲೆ ಇವಾಗ ಬೆಲ್ಟ್ ಪಟ್ಟಿನ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಸೊ ಈ ರೀತಿ ಸೀದಾ ಇಟ್ಕೊಂಡು ಇದನ್ನು ಇದ್ರ ನೇರಕ್ಕೆ ಇಟ್ಕೊಂಡು ಇದನ್ನು ತೆಗೆದು ಇದ್ರ ಮೇಲ್ಗಡೆ ಈ ರೀತಿ ಹಾಕ್ಕೊಳ್ಳಿ. ಸೊ ಸ್ಟ್ರೈಟ್ ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ತೆಗೆದು ಅದರ ಮೇಲ್ಗಡೆ ಇಟ್ಟು ಹಾಕ್ಕೋಬೇಕು. ಸೊ ಹಾಕ್ಕೊಂಡು ಅದನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಮತ್ತೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದಮೇಲೆ ಅದನ್ನು ಫೋಲ್ಡ್ ಮಾಡ್ಕೊಂಡ್ರೆ ನಿಮಗೆ ಇನ್ವಿಸಿಬಲ್ ಆಗಿ ಮಾಡೋದಕ್ಕೆ ಇವಾಗ ಹೇಳ್ಕೊಡ್ತೀನಿ. ಸೊ ಈ ರೀತಿ ಬೀಡ್ಸ್ ಇರುತ್ತೆ, ಸ್ವಲ್ಪ ನಿಧಾನ ಫೋಲ್ಡ್ ಮಾಡಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಆ ಬೆಲ್ಟ್ ಪಟ್ಟಿ ಮೇಲೆ ಅದನ್ನು ಇಟ್ಕೊಳ್ಳಿ. ಅದನ್ನು ತೆಗೆದು ಇದ್ರ ಮೇಲುಗಡೆ ಇಡಿ. ಇವಾಗ ಇದನ್ನು ಮತ್ತೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಸೊ ಗೊತ್ತಾಯ್ತಲ್ವಾ ಹೇಗೆ ಅಂತಂದ್ಬಿಟ್ಟು. ಇದರಲ್ಲಿ ಏನೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇತ್ತು ಇದ್ರ ಬಗ್ಗೆ ಏನಾದರೂ ಬೇಕು ಅಂತಂದರೆ ಮತ್ತೆ ಕಮೆಂಟ್ ಮಾಡಿ. ಸೊ ಮತ್ತೆ ನಾನು ಹೊಸ್ದಾಗಿ ಹೇಳ್ಕೊಡ್ತೀನಿ ನಿಧಾನಕ್ಕೆ, ಓಕೆನಾ. ಇದೇನಾದರೂ ಯಾರಿಗಾದರೂ ಡೌಟ್ಸ್ ಇತ್ತು ಬೆಲ್ಟ್ ಪಟ್ಟಿ ಇನ್ವಿಸಿಬಲ್ ಆಗಿ ರೆಡಿ ಮಾಡೋದು ಅಂತಂದರೆ ನನಗೆ ಖಂಡಿತವಾಗ್ಲೂ ಕೂಡ ಕಮೆಂಟ್ ಮಾಡಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಎರಡನ್ನೂ ಕೂಡ ಅದೇ ರೀತಿ ರೆಡಿ ಮಾಡ್ಕೋಬೇಕು. ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಾದಮೇಲೆ ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಲೆಂತ್ ಕರೆಕ್ಟ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡೆ. ಈ ರೀತಿ ಚೆಕ್ ಮಾಡ್ಕೊಂಡಾದಮೇಲೆ ಮತ್ತೆ ಇನ್ನೊಂದು ಪೀಸ್ನೂ ಕೂಡ ಅದೇ ರೀತಿ ಇಟ್ಕೋಬೇಕು. ಅದೇ ರೀತಿ ಇಟ್ಕೊಂಡು ಅದಕ್ಕೂ ಮುಂಚೆ ಇದಕ್ಕೆ ನಾವು ಕಾಜಾ ಪಟ್ಟಿನ ಅಟ್ಯಾಚ್ ಮಾಡಿಬಿಡೋಣ. ಸೊ ನಾನು ಪೀಸ್ ಕಡಿಮೆ ಇತ್ತು ಅಂತ ಇನ್ನೊಂದು ಸ್ವಲ್ಪ ಪೀಸ್ನ ರೆಡಿ ಮಾಡಿಕೊಂಡೆ. ನೋಡಿ ಈ ರೀತಿ ಮೇಲ್ಗಡೆ ಫೋಲ್ಡಿಂಗ್ ಮಾಡಿಕೊಂಡು 4 ಇಂಚಷ್ಟು ಬಟ್ಟೆನ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿದ್ದೀನಿ. ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿಕೊಂಡು ಕೆಳಗಡೆ 1 ಇಂಚಷ್ಟು ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಬಿಟ್ಟಿರೋವಂಥ ಬಟ್ಟೆನ ಒಳಗಡೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೂ ಕೂಡ ಅಷ್ಟೇ ಡಬಲ್ ಸ್ಟಿಚ್ ಹಾಕ್ಕೊಂಡು ಎಲ್ಲಿ ಸ್ಟಿಚ್ ಬಂದಿರುತ್ತೆ ಅಲ್ವಾ ಅದರಿಂದ ಮುಂದಕ್ಕೆ 1/4 ಇಂಚಷ್ಟು ನಾವು ಮುಂದಕ್ಕೆ ಫೋಲ್ಡ್ ಮಾಡಬೇಕು. ಸೊ ಅಲ್ಲಿಗೆ ಫೋಲ್ಡ್ ಮಾಡ್ತು ಅಂತಂದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಅದನ್ನೇ ಯಾವ ರೀತಿ ರೆಡಿ ಮಾಡ್ಕೊಂಡ್ವಿ ಮತ್ತೆ ಇದನ್ನು ಕೂಡ ಅದೇ ರೀತಿ ರೆಡಿ ಮಾಡ್ಕೋತಾ ಇದ್ದೀನಿ. ಮತ್ತೆ ಈ ರೀತಿ ಓಪನ್ ಮಾಡಿ ಇಟ್ಕೊಂಡು ಅದಕ್ಕೆ ಇನ್ನೊಂದು ಇದಕ್ಕೂ ಕೂಡ ಅಷ್ಟೇ ಡಬಲ್ ಸ್ಟಿಚ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಎರಡನ್ನೂ ಕೂಡ ಯಾವ ರೀತಿ ರೆಡಿ ಮಾಡೋದು, ಅದಕ್ಕೆ ಒಂದನ್ನು ನಿಧಾನಕ್ಕೆ ತೋರಿಸಿದ್ದೀನಿ, ಇನ್ನೊಂದನ್ನು ಈ ರೀತಿ ಫಾಸ್ಟ್ ಮಾಡಿದ್ದೀನಿ. ಯಾಕಂತಂದರೆ ಎರಡನ್ನೂ ಸ್ಲೋ ಆಗಿ ತೋರಿಸ್ತಾ ಕೂತ್ಕೊಂಡ್ರೆ ನಿಮಗೆ ವಿಡಿಯೋ ನೋಡೋದಕ್ಕೆ ಬೋರ್ ಆಗುತ್ತೆ. ಉದ್ದ ಎಲ್ಲ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ 3 ಇಂಚಷ್ಟು ಪೀಸ್ನ ತಗೊಳ್ಳಿ ಸಾಕು. ಮಧ್ಯಕ್ಕೆ ಈ ರೀತಿ ಫೋಲ್ಡಿಂಗ್ ಮಾಡಿ. ಫೋಲ್ಡಿಂಗ್ ಮಾಡಾದಮೇಲೆ ಅರ್ಧ ಇಂಚಿಗೆ ಈ ರೀತಿ ಕೆಳಗಡೆ ಬಿಟ್ಟು ಅದನ್ನು ಕೂಡ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ನೋಡಿ ನಾನು ಇವಾಗ ತೋರಿಸಿದ್ದೀನಿ ಅಲ್ವಾ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬರೋದು ಅಷ್ಟೇ. ಹೀಗೆ ಸ್ಟಿಚ್ ಮಾಡ್ಕೊಂಡಾದಮೇಲೆ ಓಪನ್ ಮಾಡಿಕೊಂಡು ಮತ್ತೆ ಅದ್ರ ಮೇಲ್ಗಡೆ ಕೂಡ ಒಂದು ಸ್ಟಿಚ್ ಹಾಕ್ಕೊಳ್ಳಿ.
ಇಲ್ಲೂ ಕೂಡ ಅಷ್ಟೇ ಅದನ್ನು ಫೋಲ್ಡಿಂಗ್ ಮಾಡಿಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಇದು ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಮತ್ತೆ ಬೇಕಾದರೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಸ್ಟಿಚ್ ಮಾಡೋದು ಹಾಗೆಯೇ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಸೊ ಇದಾದಮೇಲೆ ಭುಜನ ಮೇಲ್ಗಡೆ ಇಟ್ಟು ಅದನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದನ್ನು ಓವರ್ಲಾಕ್ ಮಾಡ್ಕೊಂಡ್ಬಿಡಿ. ಸೊ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಟೆನ್ಷನ್ನ ಮೇಲಕ್ಕೆ ಎತ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಹೀಗೆ, ಯಾಕಂತಂದರೆ ಅಲ್ಲಿ ಸ್ವಲ್ಪ ಬೀಡ್ಸ್ ಇರುತ್ತೆ, ಅದಕ್ಕೋಸ್ಕರ ಟೆನ್ಷನ್ ಮೇಲಕ್ಕೆ ಎತ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಎರಡನ್ನೂ ಕೂಡ ಅದೇ ರೀತಿ ಈ ಕಡೆ ಸೈಡ್ದು ಕೂಡ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ನಾನು 3 ಹೊಲಿಗೆನ ಹಾಕೋತಾ ಇದ್ದೀನಿ. ಸ್ವಲ್ಪ ಯಾಕಂತಂದರೆ ಹ್ಯಾಂಡ್ ವರ್ಕ್ ಅಂತಂದರೆ ಸ್ವಲ್ಪ ತೂಕ ಜಾಸ್ತಿ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಬಿಚ್ಕೋಬಾರ್ದು ಅಂದ್ಬಿಟ್ಟು 3 ಹೊಲಿಗೆನ ಹಾಕ್ಕೊಂಡಿದ್ದೀನಿ. 2 ಸೈಡ್ ಕೂಡ ಅದೇ ರೀತಿ ರೆಡಿ ಮಾಡಿ. ಇವಾಗ ನೋಡಿ ಹುಕ್ಸ್ಪಟ್ಟಿ ಕಡೆದು ಈ ಕಡೆ ಸೈಡ್ ಇಟ್ಟು ಅಲ್ಲೂ ಕೂಡ ರೆಡಿ ಮಾಡಿಕೊಂಡೆ. ಸೊ ಅದನ್ನು ಈ ರೀತಿ ಓವರ್ಲಾಕ್ ಮಾಡ್ಕೊಂಡು ತಗೊಂಡು ಬರ್ತೀನಿ. ಇದು ಸೈಡಲ್ಲಿ ಪಕ್ಕದಲ್ಲೇ ಇದೆ. ಸೊ ಓವರ್ಲಾಕ್ ಮಿಷಿನ್ನು ನೋಡಿ 2 ಒಂದು ಸಮ ಇರೋ ಥರ ಇಟ್ಕೊಂಡು ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕಟ್ ಮಾಡ್ಕೊಂಡ್ಬಿಡಿ. ಎಕ್ಸ್ಟ್ರಾ ಯಾವುದೆಲ್ಲ ಪೀಸ್ ಇದೆ ಅಲ್ವಾ ಅದನ್ನು ಕಟ್ ಮಾಡ್ಕೋಬೇಕು. ಇವಾಗ ಎರಡನ್ನೂ ಕೂಡ ರೆಡಿ ಮಾಡಿಕೊಂಡು ಓವರ್ಲಾಕ್ ಮಾಡಿ ತಗೊಂಡು ಬಂದೆ. ಸೊ ಇವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಸ್ಟ್ರೈಟ್ ಇಟ್ಕೊಳ್ಳಿ. ಸ್ಟ್ರೈಟ್ ಇಟ್ಕೊಂಡಾದಮೇಲೆ ಸ್ಲೀವ್ಸ್ನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಲ್ವಾ, ಅದನ್ನು ಶೇಪ್ ತೆಗಿಬೇಕು. ನಾನು ಒಂದು ಸೈಡ್ ಸ್ಲೀವ್ಸ್ನ ಆಲ್ರೆಡಿ ಶೇಪ್ ತೆಗೆದಿದ್ದೀನಿ, ಅದಕ್ಕೇ ಸ್ಟಿಚ್ ಮಾಡಿಬಿಡ್ತೀನಿ. ಸೊ ಇನ್ನೊಂದು ಸೈಡು ಸ್ಲೀವ್ಸ್ದು ಶೇಪ್ ತೆಗೆದು ತೋರಿಸ್ತೀನಿ ನಾನು ಹೇಗೆ ಅಂತಂದ್ಬಿಟ್ಟು. ಇದು ನೋಡಿ ಆಲ್ರೆಡಿ ಇದು ಸ್ಲೀವ್ಸ್ದು ಶೇಪ್ ತೆಗ್ದಾಗಿದೆ, ಹಾಗಾಗಿ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಬಿಡೋಣ. ಸೊ ಡಬಲ್ ಸ್ಟಿಚ್ ಹಾಕೋಬೇಕು. ಈ ರೀತಿ ಮಧ್ಯದಲ್ಲೇ ಇಟ್ಕೊಂಡು ನಾರ್ಮಲಾಗಿ ನಾವು ಫ್ರಂಟ್ ಶೇಪ್ ತೆಗ್ದಿರೋ ಅಂಥದ್ದು ಫ್ರಂಟ್ ಶೇಪ್ಗೆ ಬರಬೇಕು, ಆ ರೀತಿ ಇಟ್ಕೊಳ್ಳಿ. ಇಲ್ಲೇನಾದರೂ ಎಕ್ಸ್ಟ್ರಾ ಬೀಡ್ಸ್ ಇತ್ತು ಅಂತಂದರೆ ಕಟಿಂಗ್ ಮಾಡಿ ತೆಗೆದುಬಿಡಿ. ಯಾಕಂತಂದರೆ ನಿಮಗೆ ಬೀಡ್ಸ್ ಸಿಕ್ಕಾಕೋತು ಅಂದರೆ, ನನಗೆ ಆಲ್ರೆಡಿ ಇದನ್ನು ಸ್ಟಿಚ್ ಮಾಡುವಾಗಲೇ ಒಂದು ಸೂಜಿ ಮುರಿದೋಯ್ತು, ಅದಕ್ಕೋಸ್ಕರ ಹೇಳಿದೆ. ಬೀಡ್ಸ್ ಏನಾದರೂ ಇತ್ತು ನಿಮಗೆ ಸೈಡ್ ಫಿಟ್ಟಿಂಗ್ ಮಾಡುವಾಗ ನೋ ಪ್ರಾಬ್ಲಮ್, ಬಟ್ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಏನಾದರೂ ಬೀಡ್ಸ್ ಇತ್ತು ಅಂದರೆ ಅದನ್ನು ತೆಗೆದುಬಿಡಿ. ಓಕೆನಾ. ಇದನ್ನು ಇವಾಗ ಪೂರ್ತಿಯಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು. ಎರಡೂ ಸೈಡ್ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಕಡೆ ಸೈಡ್ದು ಈ ಕಡೆಗೆ ಸ್ಟಿಚ್ ಮಾಡ್ಕೊಳ್ಳಿ, ಹಾಗೆಯೇ ಈ ಕಡೆ ಸೈಡ್ದು ಈ ಕಡೆಗೆ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತೆ ಇದನ್ನು ಕೂಡ ಓವರ್ಲಾಕ್ ಮಾಡಿಬಿಡಿ. ಸೊ ಸ್ಟಿಚಿಂಗ್ ಎಲ್ಲ ಆದಮೇಲೆ ಓವರ್ಲಾಕ್ ಮಾಡ್ಕೋತು ಅಂತಂದರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸೋದಿಲ್ಲ. ಅದಕ್ಕೇನು ಮಾಡಿ, ಫಸ್ಟೇ ಸ್ಲೀವ್ಸ್ ಅಟ್ಯಾಚ್ ಮಾಡಿದಾಗಲೇ ಓವರ್ಲಾಕ್ ಮಾಡ್ಕೊಂಡ್ಬಿಡಿ. ಅದಾದಮೇಲೆ ಸೈಡ್ ಫಿಟ್ಟಿಂಗ್ ಆದಮೇಲೆ ಸೈಡ್ ಫಿಟ್ಟಿಂಗ್ದು ಓವರ್ಲಾಕ್ ಮಾಡಿ. ಆವಾಗೇನಾಗುತ್ತೆ, ನೀಟಾಗಿ ಕಾಣಿಸುತ್ತೆ ಅದು. ಸೊ ನೋಡಿ ಇದಕ್ಕೆ ನಾನು ಮತ್ತೆ ಡಬಲ್ ಸ್ಟಿಚ್ ಹಾಕೋತಾ ಇದ್ದೀನಿ. ಆ ರೀತಿ ಸ್ವಲ್ಪ ಬಟ್ಟೆ ಆ ಕಡೆ ಈ ಕಡೆ ಹೋಗಬಾರ್ದು, ಹಾಗೆ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ಸ್ವಲ್ಪ ಬಟ್ಟೆ ಬಿಟ್ಕೊಂತು ಅಂತ ಅನ್ನಿಸ್ತಾ ಇದೆ ನನಗೆ ಇಲ್ಲಿ, ಅದಕ್ಕೋಸ್ಕರ ಅದನ್ನು ಇನ್ನೊಂದು ಸ್ವಲ್ಪ ಸ್ಟ್ರೈಟಾಗಿ ಹೊಲಿಗೆ ಹಾಕ್ಬಿಡ್ತೀನಿ. ಆವಾಗ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅಲ್ಲೇನಾದರೂ ಸ್ವಲ್ಪ ರಿಂಕಲ್ಸ್ ಥರ ಆಯಿತು ಅಂತ ನಿಮಗೆ ಗೊತ್ತಾದರೆ ನೋಡಿ ಈ ರೀತಿ ಸ್ಟ್ರೈಟಾಗಿ ಬಟ್ಟೆ ಹಾಕ್ಬಿಡಿ, ಆವಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಇವ್ರು ಬಂದು ಭುಜ ಕಡಿಮೆ ಇರೋಕ್ಕೆ ಹೇಳಿದರು, ಅದಕ್ಕೋಸ್ಕರ ಭುಜನ ಕಡಿಮೆನೇ ಇಟ್ಟಿದ್ದೀನಿ. ಸೊ ಇದನ್ನು ಕೂಡ ಅಷ್ಟೇ ನೋಡಿ ಈ ರೀತಿ ಇಟ್ಕೊಂಡು ಅಲ್ಲಿ ಬೀಡ್ಸ್ ಇತ್ತಲ್ವ ಅದನ್ನು ತೆಗಿತಾ ಇದ್ದೀನಿ. ಯಾಕಂತಂದರೆ ಆಗೋದಿಲ್ಲ, ಅದು ನಮಗೆ ಸ್ಟಿಚಿಂಗ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೋಸ್ಕರ. ಸೊ ಈ ರೀತಿ ಶೇಪ್ ಅನ್ನೋದನ್ನು ಕೊಟ್ಕೋಬೇಕು. ಈ ಕಡೆ ಸೈಡು ಕೂಡ ಅಷ್ಟೇ ಒಂದು ಬೀಡ್ಸ್ ಇತ್ತು, ಅದನ್ನು ತೆಗೆದುಬಿಡ್ತಾ ಇದ್ದೀನಿ. ತೆಗೆದಾದ್ಮೇಲೆ ಈ ರೀತಿ ನಾನು ಈ ಕಟಿಂಗ್ ಮಾಡುವಾಗಲೇ ಶೇಪ್ ತೆಗೆಯೋದಿಲ್ಲ, ಸ್ಟಿಚಿಂಗ್ ಮಾಡುವಾಗ ಶೇಪ್ ತಗೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಎರಡೂ ಸೈಡ್ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಈ ಕಡೆ ಸೈಡು ಮತ್ತು ಈ ಕಡೆ ಸೈಡ್ ಎರಡು ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ. ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ನಿಮಗೆ ನಾಚ್ ಹಾಕ್ಕೊಂಡ್ಬಿಟ್ಟು ಫಸ್ಟಿಂದ ಅಲ್ಲಿಂದನೇ ಸ್ಟಿಚ್ ಮಾಡ್ಕೊಳ್ತಾರೆ. ಅವಾಗ ಏನಾಗುತ್ತೆ, ನೀವೇನಾದರೂ ಕಟಿಂಗಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡಿದ್ದೀರಾ ಅಂತಂದರೆ ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಪರ್ಫೆಕ್ಟಾಗಿ ಬರೋದಿಲ್ಲ. ಸೊ ಇವಾಗ ನಾನು ತೋರಿಸ್ಕೊಟ್ಟಿರೋ ರೀತಿ ಮಾಡಿದ್ರೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ, ಕರೆಕ್ಟಾಗಿಯೇ ಬರುತ್ತೆ ಓಕೆನಾ. ಇಲ್ಲಿ ನೋಡಿ ಇವಾಗ ನೀಟಾಗಿ ಎರಡು ಕೂಡ ರೆಡಿ ಆಯಿತು. ಇದಾದಮೇಲೆ ಇವಾಗ ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳೋಣ. ಸೈಡ್ ಫಿಟ್ಟಿಂಗ್ ಮಾಡೋದಕ್ಕೆ ಈ ರೀತಿ ಫೋಲ್ಡಿಂಗ್ ನೋಡಿ, ಇದನ್ನು ಕೂಡ ಓವರ್ಲಾಕ್ ಮಾಡ್ಕೊಂಡು ತಗೊಂಡು ಬಂದೆ ನಾನು. ಸೊ ಓವರ್ಲಾಕ್ ಮಾಡ್ಕೊಂಡು ಅಲ್ಲಲ್ಲೇ ನೀವು ಮಾಡ್ತು ಅಂತಂದರೆ ನೀಟಾಗಿ ಫಿನಿಶಿಂಗ್ ಕಾಣುತ್ತೆ ಲಾಸ್ಟಲ್ಲಿ. ಇದನ್ನು ಇವಾಗ ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ನೋಡಿ ಹೀಗೆ ನಾನು ತೋರಿಸ್ಕೊಡ್ತೀನಿ ನೋಡಿ, ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ಇದನ್ನು ಫಸ್ಟ್ ಸೊಂಟದ ಸುತ್ತಳತೆನ ಮಾರ್ಕ್ ಮಾಡ್ಕೋಬೇಕು. ಸೊಂಟದ ಸುತ್ತಳತೆ ಎಷ್ಟಿದೆ ಅಂದ್ಬಿಟ್ಟು ಅಳತೆ ಬ್ಲೌಸಲ್ಲಿ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ.
ಇವಾಗ ನಾರ್ಮಲ್ ಬ್ಲೌಸ್ಗೆ ನಾವು ಯಾವ ರೀತಿ ಮಾರ್ಕ್ ಮಾಡ್ಕೋತೀವಿ ಅಲ್ವಾ, ಇದಕ್ಕೂ ಕೂಡ ಅದೇ ರೀತಿ ಸೈಡ್ ಫಿಟ್ಟಿಂಗ್ನ ಮಾರ್ಕ್ ಮಾಡ್ಕೋಬೋದು. ಈ ರೀತಿ ಫಸ್ಟು ಸೊಂಟದ ಸುತ್ತಳತೆ ಎಷ್ಟಿದೆ ಅಷ್ಟನ್ನು ನೀಟಾಗಿ ಇಟ್ಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿ ಬೀಡ್ಸ್ ಇದೆ, ಅದಕ್ಕೋಸ್ಕರ ಸ್ವಲ್ಪ ಮುಂದೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಬೀಡ್ಸ್ ಯಾಕಂತಂದರೆ ನಮಗೆ ಬೀಡ್ಸ್ ಅನ್ನೋದು ಸಿಕ್ಕಾಕೋಬಾರ್ದು. ಇದೇನಾದರೂ ಜಾಸ್ತಿ ಇತ್ತು ಅಂತಂದರೆ ಇನ್ನೊಂದು ಸ್ವಲ್ಪ ಆಮೇಲೆ ಡಾಟ್ನ ಹಿಡಿಬೋದು, ಅದಕ್ಕೋಸ್ಕರ. ಸೊ ಈ ರೀತಿ ಇಟ್ಕೊಂಡು ಉಕ್ಸ್ಪಟ್ಟಿ ಕಡೆನೇ ನೋಡ್ಕೊಳ್ಳಿ, ಕಾಜಾಪಟ್ಟಿ ಸೈಡೇನೆ ನೋಡ್ಕೊಳ್ಳಿ. ಕಾಜಾಪಟ್ಟಿ ಸೈಡ್ ಇರೋದ್ರಿಂದ ಅಲ್ಲೂ ಕೂಡ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಎರಡನ್ನೂ ಈ ರೀತಿ ಸೇರಿಸಿ ಇಟ್ಬಿಟ್ಟು ಒಂದು ಪಿನ್ ಹಾಕೊಂಡ್ಬಿಡಿ ಅಲ್ಲಿಗೆ. ಹಾಗೆಯೇ ತೋಳಿನ ಮುಂಭಾಗಕ್ಕೂ ಕೂಡ ಅಷ್ಟೇ ಎರಡೂ ಕೂಡ ಬಾರ್ಡರ್ ಅನ್ನೋದು ಒಂದೇ ಸಮ ಬರಬೇಕು. ಆ ರೀತಿ ನೀಟಾಗಿ ಇಟ್ಕೊಂಡು ಅಲ್ಲಿಗೆ ಒಂದು ಪಿನ್ ಹಾಕ್ಕೊಂಡು ಬಿಡ್ತೀನಿ ನೋಡಿ. ಹೀಗೆ ಇಲ್ಲೂ ಕೂಡ ಅಷ್ಟೇ ಸ್ವಲ್ಪ ಸೊಂಟ ಸುತ್ತಳತೆ ಬಂದು ಇವ್ರದ್ದು ಕಡಿಮೆ ಇದೆ, ಚೆಸ್ಟ್ ಜಾಸ್ತಿ ಇದ್ರೂ ಕೂಡ, ಅದಕ್ಕೋಸ್ಕರ ಈ ರೀತಿ ಕ್ರಾಸಾಗಿ ಬಂದಿದೆ ಅಷ್ಟೇ ನೋಡಿ. ಇಲ್ಲಿಗೂ ಕೂಡ ಒಂದು ಪಿನ್ ಹಾಕ್ಕೊಂಡು ಬಿಡೋಣ. ಸೊ ಇದಿಷ್ಟು ಹಾಕೊಂಡಾದಮೇಲೆ ಇವಾಗ ತೋಳಿನ ಮುಂಭಾಗನ ಮಾರ್ಕ್ ಮಾಡ್ಕೋಬೇಕು ನೋಡಿ. ಹೀಗೆ ಅಳತೆ ಬ್ಲೌಸ್ದು ಉಕ್ಸ್ಪಟ್ಟಿ ಕಡೆ ಸೈಡ್ ಇದ್ದರೆ ಉಕ್ಸ್ಪಟ್ಟಿ ಕಡೆ ಸೈಡೇ ನೋಡ್ಕೊಳ್ಳಿ. ಕಾಜಾಪಟ್ಟಿ ಸೈಡ್ ಇತ್ತು ಅಂತಂದರೆ ಕಾಜಾಪಟ್ಟಿ ಸೈಡೇನೆ ನೋಡ್ಕೊಳ್ಳಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಆಗುತ್ತೆ. ಸೊ ತೋಳಿನ ಮಧ್ಯಭಾಗನೂ ಕೂಡ ಮಾರ್ಕ್ ಮಾಡ್ಕೋಬೇಕು ನೀವು. ನಾನು ಹೇಳಿದ್ದೀನಿ ಅಲ್ವಾ, ಎಲ್ಲನೂ ಕೂಡ ಮಧ್ಯಭಾಗದಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಅಲ್ಲಿ ರಿಂಕಲ್ಸ್ ಬರೋದು ಅವಾಯ್ಡ್ ಆಗುತ್ತೆ. ಇದಾದಮೇಲೆ ನೋಡಿ, ಅಳತೆ ಬ್ಲೌಸಲ್ಲಿ ಪೂರ್ತಿಯಾಗಿ ಮಾಡೇ ಇಲ್ಲ ಅದು ಓವರ್ಲಾಕ್ನ, ಅದು ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಅದಕ್ಕೋಸ್ಕರ ಹೇಳಿದೆ, ಫಸ್ಟ್ ಓವರ್ಲಾಕ್ ಮಾಡ್ಕೊಂಡು ಬಿಡಿ. ಅದಾದಮೇಲೆ ನಿಮಗೆ ಸೈಡ್ ಫಿಟ್ಟಿಂಗ್ ಮಾಡಿಬಿಟ್ಟು ಓವರ್ಲಾಕ್ ಮಾಡಿದ್ರೆ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಇದಾದಮೇಲೆ ಭುಜದಿಂದ ನಿಮಗೆ ಆರ್ಮಲ್ವರೆಗೂ ಕೂಡ ಮಾರ್ಕ್ ಮಾಡಿಕೊಂಡೆ. ಇದಾದಮೇಲೆ ನೀವು ಹಾರ್ಮಲ್ ಬಂದು ಈ ಕಡೆ ಸ್ವಲ್ಪ ಸೈಡಿಗೆ ಬಂತು. ಏನಕ್ಕೆ ಸೈಡಿಗೆ ಬಂತು ಅಂತಂದರೆ, ಈ ಅಳತೆ ಬ್ಲೌಸು ಸ್ವಲ್ಪ ಭುಜ ಜಾರ್ತಾ ಇತ್ತು ಅಂತ ಹೇಳಿದರು, ಅದಕ್ಕೋಸ್ಕರ ನಾನೇನು ಮಾಡಿದೆ, ಹಾರ್ಮೋಲ್ನ ಸ್ವಲ್ಪ ಜಾಸ್ತಿ ಕಟ್ ಮಾಡಿದೆ, ಅದಕ್ಕೋಸ್ಕರ ಅದು ಸೈಡಿಗೆ ಬಂದಿದೆ. ಈ ರೀತಿ ಸೈಡಿಗೆ ಬಂದಾಗ ಏನಾಗುತ್ತೆ ಗೊತ್ತಾ, ಅದು ಹೋಗಿ ಹಾರ್ಮೋಲ್ ಹತ್ರ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಅವ್ರಿಗೆ ವೇರ್ ಮಾಡಿದ್ರೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ನೋಡಿ. ಇವಾಗ ಪೂರ್ತಿಯಾಗಿ ಫಿನಿಶಿಂಗ್ ಎಲ್ಲ ಆದಮೇಲೆ ಈ ರೀತಿ ರೆಡಿಯಾಗಿದೆ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.